ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ ಸ್ವಪಕ್ಷದ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ಡಿ.ವಿ. ಸದಾನಂದ ಗೌಡ ಗರಂ ಆಗಿದ್ದಾರೆ. ಬಿಜೆಪಿಯೊಳಗಿನ ಲೋಪದೋಷಗಳ ಬಗ್ಗೆ ವರಿಷ್ಠರಿಗೆ ಮಾಜಿ ಸಿಎಂ ಪತ್ರ ಬರೆದಿದ್ದಾರೆ. ಏಕಪಕ್ಷೀಯ ನಿಲುವುಗಳು, ಏಕಪಕ್ಷೀಯ ನಿರ್ಧಾರ, ಏಕಪಕ್ಷೀಯವಾಗಿ ಪಕ್ಷದಲ್ಲಿ ನಿಲುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು ಡಿ.ವಿ. ಸದಾನಂದ ಗೌಡ ಇದೀಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷವನ್ನ ಸರಿದಾರಿಗೆ ತರೋದಕ್ಕೆ ರಾಜ್ಯ ಅಧ್ಯಕ್ಷರಿಗೆ ಡಿ.ವಿ.ಎಸ್ ತಾಕೀತು ಕೂಡ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೂ ಕೂಡ ಪಕ್ಷವನ್ನ ಸರಿಯಾದ ದಾರಿಗೆ ತನ್ನಿ ಅಂತ ಡಿ.ವಿ. ಸದಾನಂದ ಗೌಡ ತಾಕೀತು ಮಾಡಿದ್ದಾರೆ. ಪಕ್ಷ ಸರಿ ಮಾಡೋದಕ್ಕೆ ಎಂತಹ ತ್ಯಾಗಕ್ಕಾದರೂ ಸಿದ್ಧ ಅಂತ ಮಾಜಿ ಸಿಎಂ ಸದಾನಂದ ಗೌಡ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ. ಇನ್ನು ತಮ್ಮ ಮಾತು ಸರಿ ಇಲ್ಲದೆ ಇದ್ರೆ ಪಕ್ಷದಿಂದ ಹೊರ ಹಾಕಿದ್ರೂ ಕೂಡ ಓಕೆ, ನಾನು ಮಾತನಾಡ್ತಾ ಇರೋದು ಹೇಳುವಂಥದ್ದು ಸರಿ ಇಲ್ವಾ, ಪಕ್ಷದಿಂದ ಹೊರ ಹಾಕಿದ್ರೂ ಕೂಡ ತಪ್ಪಿಲ್ಲ, ಗುಂಪುಗಾರಿಕೆಯಿಂದ ಪಕ್ಷ ಸಂಘಟನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಏಕ ವ್ಯಕ್ತಿ ಪ್ರಧಾನ ಪಕ್ಷಕ್ಕಿಂತ ಕಾರ್ಯಕರ್ತರು ಮುನ್ನಡೆಸುವಂತಹ ಒಂದು ಪಕ್ಷ ಮುಖ್ಯ, ಅಂತಹ ಕಾಲ ಬರೋವರೆಗೂ ನನ್ನ ಹೋರಾಟವನ್ನು ಮುಂದುವರಿಸ್ತೀನಿ ಅಂತ ಡಿ.ವಿ. ಸದಾನಂದ ಗೌಡ ಕಿಡಿಕಾರಿದ್ದಾರೆ. ಇನ್ನು ಡಿ.ವಿ. ಸದಾನಂದ ಗೌಡ ಕೂಡ ಈಗ ಸ್ವಪಕ್ಷದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅದೇ ರೀತಿಯಾಗಿ ಸ್ವಪಕ್ಷದಲ್ಲಿ ಅದರಲ್ಲೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ತೆಗೆದುಕೊಳ್ತಾ ಇರುವಂತಹ ನಿಲುವುಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಪಕ್ಷದ ವರಿಷ್ಠರಿಗೆ ಡಿ.ವಿ. ಸದಾನಂದ ಗೌಡ ಪತ್ರ ಬರೆದಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಈ ಹಿಂದೆಯೂ ಕೂಡ ಸಾಕಷ್ಟು ನಾಯಕರು ತಮ್ಮದೇ ಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅಂತ ಯತ್ನಾಳ್ ಕೂಡ ನಿರಂತರವಾಗಿ ಪಕ್ಷದ ವಿರುದ್ಧ ಗರಂ ಆಗಿದ್ರು. ಅದೇ ರೀತಿಯಾಗಿ ಅಪ್ಪ ಮಕ್ಕಳ ಪಕ್ಷ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಈಗ ಡಿ.ವಿ. ಸದಾನಂದ ಗೌಡ ಕೂಡ ತಮ್ಮ ಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಏಕಪಕ್ಷೀಯವಾಗಿ ನಿಲುವುಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಡಿ.ವಿ. ಸದಾನಂದ ಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ಏನೇ ನಿಲುವುಗಳನ್ನು ತೆಗೆದುಕೊಂಡರೂ ಕೂಡ ಎಲ್ಲರ ಜೊತೆಯಲ್ಲಿ ಚರ್ಚೆ ಆಗಬೇಕು, ಎಲ್ಲರ ಅಭಿಪ್ರಾಯ ಏನಿದೆ ಅದನ್ನು ಸಂಗ್ರಹಣೆ ಮಾಡಬೇಕು, ಅದಾದ ಬಳಿಕ ನಿಲುವುಗಳನ್ನು ತೆಗೆದುಕೊಳ್ಳಬೇಕು, ಪಕ್ಷವನ್ನು ಮುನ್ನಡೆಸಬೇಕು. ಆದರೆ ಆ ರೀತಿಯಾಗಿ ಆಗ್ತಾ ಇಲ್ಲ. ಹೀಗಾಗಿ ಪಕ್ಷವನ್ನು ಸರಿದಾರಿಗೆ ತರಬೇಕು ಅಂತ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿ.ವೈ. ವಿಜಯೇಂದ್ರಗೆ ಡಿ.ವಿ. ಸದಾನಂದ ಗೌಡ ಅವರು ತಾಕೀತು ಮಾಡಿದ್ದಾರೆ. ಪಕ್ಷ ಸರಿ ಮಾಡೋದಕ್ಕೆ ನಾವು ಎಂತಹ ತ್ಯಾಗಕ್ಕಾದರೂ ಸಿದ್ಧ ಅಂತ ಮಾಜಿ ಸಿಎಂ ಹೇಳಿದ್ದಾರೆ. ಅದೇ ರೀತಿಯಾಗಿ ನನ್ನ ಮಾತೇನಾದರೂ ತಪ್ಪಾಗಿದ್ದರೆ, ಸರಿಯಾಗಿಲ್ಲದೆ ಇದ್ದರೆ ಪಕ್ಷದಿಂದ ನನ್ನ ಹೊರಹಾಕಿದ್ರು ಕೂಡ ಓಕೆ, ನನ್ನ ವಿರುದ್ಧ ಏನೇ ಕ್ರಮ ಕೈಗೊಂಡ್ರು ನಾನು ಅದಕ್ಕೆ ಬದ್ಧನಾಗಿದ್ದೀನಿ ಅಂತ ಡಿ.ವಿ. ಸದಾನಂದ ಗೌಡ ಪತ್ರ ಬರೆದಿದ್ದಾರೆ. ಇನ್ನು ಗುಂಪುಗಾರಿಕೆಯಿಂದಾಗಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಹಾಗೆ ಮಾಡಿದ್ರೆ ಪಕ್ಷ ಸಂಘಟನೆ ಆಗೋದಿಲ್ಲ ಅಂತ ಡಿ.ವಿ. ಸದಾನಂದ ಗೌಡ ತಮ್ಮ ಪಕ್ಷದ ವರಿಷ್ಠರಿಗೆ ಮನವಿ ಮಾಡಿಕೊಂಡಿದ್ದಾರೆ.